ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪವನ್ ಪೂಜಾರಿ. ಒನ್ಸ್ ಅಗೇನ್ ಇನ್ಶೂರೆನ್ಸ್ ಲರ್ನರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಂತ ಇದ್ದೀನಿ. ಸೊ ಭಾಳಷ್ಟು ಏಜೆಂಟ್ಸ್ ನನಗೆ ಕೇಳಿದರು, ಪವನ್ ಅವರೇ ನನ್ನ ಪಾಲಿಸೀಸ್ ಭಾಳಷ್ಟು ಲ್ಯಾಪ್ಸ್ ಆಗಿದ್ದಾವೆ, ಸರೆಂಡರ್ ಆಗಿದ್ದಾವೆ, ಅವು ಪಾಲಿಸೀಸ್ ಕೂಡ ನಮ್ಮದು ಡಾಟಾದಲ್ಲಿ ಬರ್ತಾ ಇದೆ. ಸೊ ಅದು ಯಾವ ಥರ ಡಿಲೀಟ್ ಮಾಡೋದು, ಜಾಸ್ತಿ ಸ್ಟೋರೇಜ್ ಆಗ್ತಾ ಇದೆ, ಡಿಲೀಟ್ ಯಾವ ಥರ ಮಾಡೋದು ಕೇಳಿದ್ರದು ನಿಮಗೆ. ಸೊ ಅದು ಆಪ್ಷನ್ ನಿಮಗೆ ಸಪ್ರೇಟಾಗಿ ಕೊಟ್ಟಿದ್ದೀನಿ ನಿಮಗೆ. ಅದೆಲ್ಲ ಹೈಡ್ ಆಪ್ಷನ್ ಕೊಟ್ಟಿದ್ದೀನಿ ನಿಮಗೆ. ಸೊ ಹೈಡ್ ಮಾಡಿದ್ರೆ ಕಂಪ್ಲೀಟಾಗಿ ನೀವು ಡಾಟಾದಲ್ಲೇ ರಿಮೂವ್ ಆಗಿಬಿಡುತ್ತೆ ನಿಮಗೆ. ಸೊ ಅದು ಯಾವ ಥರ ಮಾಡೋದು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ಎಲ್ಲರೂ ಕೂಡ ಲಾಸ್ಟ್ವರೆಗೆ ನೋಡಿ. ಅದೇ ಥರ ನೀವು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ವಲ್ಪ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಅದು ಕ್ಲಿಕ್ ಮಾಡಿ. ಅದೇ ಥರ ಅದ್ರ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆಲ್ ಸೆಲೆಕ್ಟ್ ಮಾಡಿ. ಆಲ್ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇದೇ ಥರ ನಿಮಗೆ ಲೇಟೆಸ್ಟ್ ನ್ಯೂ ವಿಡಿಯೋಸ್ ಏನಿದೆ ಅಲ್ವಾ, ಸೊ ನಿಮಗೆ ಕಂಪ್ಲೀಟಾಗಿ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಆ್ಯಪಲ್ಲಿ ಹೋದ ನಂತರ ನೀವು ಯಾವುದು ಆ್ಯಪ್ ಯೂಸ್ ಮಾಡ್ತಾರಲ್ಲ ಆ ಆ್ಯಪಲ್ಲಿ ಹೋದ ನಂತರ ನಿಮಗೆ ಇದರಲ್ಲಿ ನಿಮಗೆ ಪಾಲಿಸಿ ಮಾಸ್ಟರ್ ಅಂತಿದೆ, ಅದ್ರ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ನಂತರ ಫೋರ್ತ್ ಆಪ್ಷನ್ ಹೈಡ್ ಪಾಲಿಸಿ ಫ್ರಮ್ ರೆಕಾರ್ಡ್ ಅಂತಿದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಲೈಟ್ ಪಿಂಕ್ ಕಲರಲ್ಲಿ ಇದೆ ಅಲ್ವಾ, ಸೊ ಈ ಪಾಲಿಸಿ ನಂಬರ್ಸ್ ಹೈಡ್ ಆಗಿದ್ದಿದೆ. ಸೊ ಇನ್ನೊಂದು ಸ್ವಲ್ಪ ಹೈಡ್ ಮಾಡ್ತೀರ ಅಂದ್ಕೊಳ್ಳಿ. ಸೊ ಹಾಗೆ ಕೆಳಗಡೆ ಪಾಲಿಸಿ ನಂಬರ್ ಇದೆ ನೋಡಿ, ಜಸ್ಟ್ ಇದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಹೈಡ್ ಅಂತ ಅನ್ನಿ, ಕೆಳಗಡೆ ಹೈಡ್ ಮಾಡಿ. ಇಲ್ಲಾಂದರೆ ನಿಮಗೆ ಮೇಲ್ಗಡೆ ಪಾಲಿಸಿ ನಂಬರ್ ಟೈಪ್ ಮಾಡ್ತೀರಂದ್ರೆ ಅದನ್ನು ಕೂಡ ಟೈಪ್ ಮಾಡ್ಬೋದು ನೀವು. ಈ ಥರ ಟೈಪ್ ಮಾಡಿಬಿಟ್ಟು ಕೂಡ ಇದು ಕೂಡ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕೂಡ ಹೈಡ್ ಮಾಡ್ತೀರಂದ್ರೆ ಇದನ್ನು ಕೂಡ ಹೈಡ್ ಮಾಡಿ. ಹೈಡ್ ಮಾಡಿದ ನಂತರ ನಿಮಗೆ ಬ್ಯಾಕ್ ಬಂದ ನಂತರ ಇದರಲ್ಲಿ ಸರ್ಚ್ ಪಾಲಿಸಿ ಡೀಟೇಲ್ಸ್ ಇದೆ. ಸೊ ನೀವು ಯಾವುದು ಹೈಡ್ ಮಾಡಿದ್ರಲ್ಲ, ಸೊ ಆ ಪಾಲಿಸಿ ನಂಬರಲ್ಲಿ ಟೈಪ್ ಮಾಡಿ ಮೇಲ್ಗಡೆ. ಸೊ ಟೈಪ್ ಮಾಡಿದ ನಂತರ ಕೆಳಗಡೆ ಆ ಪಾಲಿಸಿ ನಂಬರ್ ಡೀಟೇಲ್ಸ್ ಕಂಪ್ಲೀಟಾಗಿ ರಿಮೂವ್ ಆಗಿರುತ್ತೆ. ಸೊ ಅದು ತೋರಿಸೋದಿಲ್ಲ ನಿಮಗೆ. ಓಕೆ, ಇದೇ ಥರ ಎಲ್ಲರೂ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇದರಲ್ಲಿ ಹೈಡ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಬಂದರೆ, ಸೊ ಏನಾದರೂ ಎರರ್ ಬರ್ತದೆ, ನಮ್ಮ ಸಪೋರ್ಟ್ ನಂಬರ್ಗೆ ಕೆಳಗಡೆ ಸಪೋರ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಅದ್ರ ರಿಲೇಟೆಡ್ ನಿಮಗೆ ಹೆಲ್ಪ್ ಮಾಡ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್.